ಎಲ್ಲರಿಗೂ ನಮಸ್ಕಾರಗಳು. ಶರತ್ ತಾಂಡಲೆ ಅವರ ರಾವಣ ರಾಕ್ಷಸರ ರಾಜ ಕಾದಂಬರಿಯನ್ನು ಮುಂದುವರಿಸೋಣ. ಲಂಕಾದೇಶ ಆದಂತಹ ರಾವಣ ವೇದವತಿ ಜೊತೆಗೆ ಅನುಚಿತ ವರ್ತನೆ ಮಾಡ್ತಾನೆ. ಆಕೆ ಮೇಲೆ ಅತ್ಯಾಚಾರವನ್ನು ಮಾಡಿ ತಾನು ಗೆದ್ದೆ ಅಂತ ಭಾವಿಸ್ತಾನೆ. ಅಲ್ಲಿಂದ ಮರುದತ್ತನ ಯಜ್ಞ ನಡೆಯುವಂತಹ ಸ್ಥಳಕ್ಕೆ ಹೋಗಿ ಅಲ್ಲಿದ್ದ ಇಂದ್ರ, ವರುಣ, ಯಮ ಇವರೆಲ್ಲರೂ ಓಡೋ ಹಾಗೆ ಮಾಡ್ತಾನೆ. ರಾಜ ಮರುದತ್ತ ಇವನ ಜೊತೆ ಸ್ನೇಹದ ಕೈಯನ್ನು ಚಾಚ್ತಾನೆ. ಕತೆ ಇಲ್ಲಿಗೆ ನಿಂತಿತ್ತು. ಮುಂದಕ್ಕೆ ಹೋಗೋಣ. ಯಜ್ಞದ ಸ್ಥಳಕ್ಕೆ ನಾನು ಹೋಗಿದ್ದು ಕೇಳಿ ಅಜ್ಜನಿಗೆ ಬೇಜಾರಾಗಿತ್ತು. ಈ ಥರದ ಒಂದು ಅಪಾಯವನ್ನು ಎದುರಾಗೋದು ಕೂಡ ಬೇಡ ಅಂತ ಅವರು ಹೇಳಿ ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಹೊರಟೋದ್ರು. ರಾತ್ರಿ ಎಲ್ಲರೂ ಮಲ್ಕೊಂಡ ನಂತರ ನಾನು ಆಲೋಚನೆಗಳಿಂದ ಎಚ್ಚರವಾಗೇ ಇರೋ ಹಾಗಾಯಿತು. ನಾನು ನಿಜವಾಗ್ಲೂ ಅಷ್ಟೊಂದು ಶಕ್ತಿಶಾಲಿ ಆಗಿದ್ದೀನ? ಇಂದ್ರ, ವರುಣ ಮತ್ತು ಆ ಥರದ ಎಷ್ಟೋ ಅಧಿಕಾರ ಇರುವಂತಹ ಅಹಂಕಾರಿಗಳು ನಾನು ಬರ್ತಾ ಇದ್ದೀನಿ ಅಂತ ತಿಳಿದ ತಕ್ಷಣ ಓಡಿ ಹೋದ್ರಲ್ಲ ಅಂತ ಯೋಚನೆ ಮಾಡಿದೆ. ಜೊತೆಗೆ ನನ್ನ ಬಗ್ಗೆ ನನಗೇನು ಹೆಮ್ಮೆ ಆಯಿತು. ಲಂಕಾದೇಶ ಅನ್ನೋ ಒಂದು ಪದ ಈಗ 3 ಲೋಕದ ಅಧಿಕಾರಕ್ಕೆ ಸಮವಾಗಿದೆಯಾ ಅನ್ನಿಸ್ತು. ಜೊತೆಗೇ ಈಗ ಮಂಡೋದರಿ ಮತ್ತು ಮಗ ಮೇಘನಾದ ಇವರನ್ನು ನೋಡಬೇಕು ಅಂತ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಯಿತು. ಇವತ್ತಿಲ್ಲಿ ಏನು ನಡೀತು ಅಂತ ಅವಳಿಗೆ ವಿವರಿಸಬೇಕು ಅಂತ ನಾನು ಕುತೂಹಲದಿಂದ ಉತ್ಸುಕನಾಗಿ ಕಾಯ್ತಾ ಕೂತ್ಕೊಂಡೆ. ಈ ಸಂತೋಷದ ಆಲೋಚನೆಗಳ ಒಂದು ಹಂತದಲ್ಲಿ ನಿಧಾನವಾಗಿ ನಿದ್ದೆಗೆ ಜಾರ್ತಾ ಹೋದೆ. ಮರುದಿನ ಬೆಳಗಾಯಿತು. ಶಸ್ತ್ರಸಜ್ಜಿತ ಸೈನಿಕರ ಒಂದು ವಿಭಾಗ ಶಿಬಿರವನ್ನು ಸಮೀಪಿಸುತ್ತಾ ಇತ್ತು. ಪ್ರಹಸ್ತ ಆ ಸೈನಿಕರ ಗಮನವನ್ನು ಸೆಳೆದಿದ್ದ. ಅಂದರೆ ಬಂದಿದ್ದವರು ದಾಳಿಗೆ ಸಜ್ಜಾಗಿ ಬಂದಿದ್ದಾರಾ ಅಂತ ಅನ್ನಿಸ್ತು. ಆಗ ಅಜ್ಜ ಹೇಳಿದ, ಪ್ರಹಸ್ತ ಅವರು ಯುದ್ಧ ಮಾಡಲಿಕ್ಕೆ ಅಂತ ಇಲ್ಲಿಗೆ ಬಂದಿಲ್ಲ, ಏಕೆಂದರೆ ಅವರು ಯಾವುದೇ ಧ್ವಜವನ್ನು ಒಯ್ತಾ ಇಲ್ಲ ಅಂತ ಅಜ್ಜ ಹೇಳಿ ಅಲ್ಲಿ ಆಗಬೇಕಾಗಿದ್ದಂತಹ ಗೊಂದಲವನ್ನು ಶಾಂತಗೊಳಿಸ್ದ. ಶಿಬಿರದಿಂದ ಸ್ವಲ್ಪ ದೂರದಲ್ಲಿ ಒಂದು ರಥ ಬಂದು ನಿಂತ್ಕೊಳ್ತು. ಅದರಿಂದ ಮರುದತ್ತ ಇಳಿದು ಬಂದ. ನನ್ನ ಹತ್ರ ಬರ್ತಾನೆ ಆತ ಹೇಳ್ದ, ಉಷರ್ಬಿಜ್ನ ರಾಜ ಮರುದತ್ತನಿಂದ ಲಂಕಾಧಿಪತಿ ರಾವಣನಿಗೆ ನಮಸ್ಕಾರಗಳು. ನಿಮ್ಮ ಜ್ಞಾನ ಮತ್ತು ಅಪಾರ ಧೈರ್ಯದಿಂದ ನಾನು ಪ್ರಭಾವಿತನಾಗಿದ್ದೀನಿ. ಯಜ್ಞಕ್ಕೆ ನೀವು ಯಾವುದೇ ಅಡ್ಡಿಯನ್ನು ಮಾಡಲಿಲ್ಲ. ನಿಮ್ಮ ವಾಸ್ತವಿಕತೆಯನ್ನು ಪ್ರದರ್ಶನ ಮಾಡಿದ್ರಿ. ಹಾಗೆಯೇ ಮಹಾದೇವನ ಬಗ್ಗೆ ನಿಮಗಿದ್ದಂತಹ ಭಕ್ತಿಯನ್ನು ನೋಡಿ ನನಗೆ ಸಂತೋಷ ಆಯಿತು. ನಿಮ್ಮ ಬಗ್ಗೆ ಕೆಟ್ಟದ್ದರ ಬಗ್ಗೆ ಮಾತ್ರ ಕೇಳಿದ್ದೆ, ಆದರೆ ನಿನ್ನೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡಿದ ನಂತರ ಎಲ್ಲ ವಿಚಾರ ನನಗೆ ಅರ್ಥ ಆಗ್ತಾ ಹೋಯಿತು. ಹೇಳಿ ದೇವತೆಗಳಿಗೆ ಕಪ್ಪ, ಕಾಣಿಕೆ, ನಿಷ್ಠೆ ಎಲ್ಲವನ್ನು ಅರ್ಪಿಸೋ ಬದಲು ನಾನು ಬುದ್ಧಿವಂತ, ಉದಾರ ಮತ್ತು ಧೈರ್ಯಶಾಲಿಯಾದಂತಹ ನಿಮ್ಮ ಪರವಾಗಿ, ಅಂದರೆ ರಾಕ್ಷಸ ರಾಜರ ಪರವಾಗಿ ನಿಲ್ಲಲಿಕ್ಕೆ ಬಯಸ್ತೀನಿ. ಜೊತೆಗೆ ನಾನೀಗ ನಿಮಗೆ ಸ್ನೇಹಿತನಾಗಿ ನನ್ನ ಹಸ್ತವನ್ನು ಚಾಚಲಿಕ್ಕೆ ಮತ್ತು ನಿಮ್ಮನ್ನು ನನ್ನ ಮಿತ್ರನನ್ನಾಗಿ ಸ್ವೀಕರಿಸೋಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಅಂದ. ನಿಮಗೆ ಸ್ವಾಗತ ರಾಜನ್ ಅಂತ ಹೇಳಿ ಆತನನ್ನು ಸ್ವಾಗತ ಮಾಡಿದೆ. ಗೌರವಯುತವಾಗಿ ಆತನನ್ನು ಶಿಬಿರಕ್ಕೆ ಕರ್ಕೊಂಡು ಬರಲಾಯಿತು. ಆಸನವನ್ನು ತೋರಿಸಿದೆ. ಆತ ಕೂತ ತಕ್ಷಣವೇ ಹೇಳಿದ, ಲಂಕಾದೇಶ, ನಾನು ಯುದ್ಧ ಆಗೋಕ್ಕೂ ಮೊದಲೇ ನನ್ನ ಸೋಲನ್ನು ಒಪ್ಕೋತಾ ಇದ್ದೀನಿ. ನಾನು ಈ ರೇಷ್ಮೆ ವಸ್ತ್ರಗಳು, ಚಿನ್ನ, ಆಭರಣಗಳು ಮತ್ತು ನಮ್ಮ ರಾಜ್ಯದಲ್ಲಿ ಇರತಕ್ಕಂತಹ ಶ್ರೀಮಂತ ಆಹಾರವನ್ನು ಗೌರವಾರ್ಥವಾಗಿ ನಿಮಗೆ ತಂದಿದ್ದೀನಿ. ಅದನ್ನು ನೀವು ಸ್ವೀಕರಿಸಲೇಬೇಕು ಅಂತ ಹೇಳಿದ. ಆತನ ಸೈನಿಕರು, ಸೇವಕರು ನಮ್ಮ ಮುಂದೆ ಅನೇಕ ತಟ್ಟೆಗಳಲ್ಲಿ ಅವುಗಳನ್ನೆಲ್ಲ ತಗೊಂಡು ಬಂದು ಗೌರವ ಸಲ್ಲಿಸ್ತಾ ತಲೆಬಾಗಿ ನಿಂತರು. ನಾನು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದೆ. ಮಾಹೇಶ್ವರಿ ಯಜ್ಞ ಮತ್ತು ವ್ಯಾಪಾರದ ಬಗ್ಗೆ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಮರುದತ್ತ ಒಪ್ಪಂದದ ಷರತ್ತುಗಳನ್ನು ಒಪ್ಪಿಕೊಂಡ. ನಗರದ ಮೇಲಿನ ಮುತ್ತಿಗೆಯನ್ನು ಸಡಿಲಿಸು ಅಂತ ಮಹೋದರನಿಗೆ ಹೇಳಿದೆ. ಅವನನ್ನು ಬೀಳ್ಕೊಡೋಕ್ಕೆ ಅಜ್ಜ ಮತ್ತು ಪ್ರಹಸ್ತ ಮರುದತ್ತನ ಜೊತೆಗೇನೆ ಅವರ ಹಿಂದೆ ಹೋದರು. ಮರುದತ್ತ ಹೋಗ್ತಿದ್ದಂಗೆ ಕುಂಭಕರ್ಣ ಗುಡಾರವನ್ನು ಪ್ರವೇಶಿಸ್ತಾ ಹೇಳ್ದ, ರಾವಣ, ನಿನ್ನ ರಾಜತಾಂತ್ರಿಕತೆಗೆ ನಾನು ವಿಸ್ಮಯಗೊಂಡಿದ್ದೀನಿ. ಇಲ್ಲಿಂದ ಮರುದತ್ತ ನಿನ್ನನ್ನು ಆ ಯಜ್ಞಕ್ಕೆ ಆಹ್ವಾನಿಸ್ತಾನೆ ಹೊರತು ಆ ದೇವತೆಗಳನ್ನು ಖಂಡಿತ ಯಾವತ್ತೂ ಕರೆಯೋದಿಲ್ಲ. ನೀನು ಹಿಂದೊಮ್ಮೆ ಆಶ್ರಮದಲ್ಲಿ ಹೇಳಿದ್ದೆ ಅಲ್ವಾ, ಈ ನೆಲದ ಋಷಿಗಳು ಮತ್ತು ಆರ್ಯರು ಹೊಸ ಪ್ರಭುಗಳಿಂದ ರಕ್ಷಣೆಗಳನ್ನು ಪಡೀತಾರೆ ಮತ್ತು ಅದಕ್ಕೋಸ್ಕರ ಹುಡುಕಾಡ್ತಾರೆ. ಆದರೆ ಅಗ್ನಿ ಮತ್ತು ಇಂದ್ರ, ವರುಣ ಇವರು ತಮ್ಮ ಪಾಲಿಗೆ ಏನು ಬರಬೇಕು ಆ ಕಪ್ಪ ಕಾಣಿಕೆಗೆ ಮಾತ್ರ
ಹಂಬಲಿಸ್ತಾರೆ ವಿನಃ ಅವರಿಂದ ಬಯಸುವಂತಹ ರಕ್ಷಣೆಯನ್ನು ಅವರು ಕೊಡೋದಿಲ್ಲ. ಹೊಸ ಪ್ರಭು ನೀನು ಶೀಘ್ರದಲ್ಲೇ ಆಗ್ತೀಯಾ ಅಂತ ನನಗನ್ನಿಸ್ತಾ ಇದೆ ಅಂತ ಅಂದ. ಕುಂಭ ಹೇಳ್ದ, ಏನು ನೀನು ಜ್ಯೋತಿಷಿವನ್ನೇನ ಕರಗತ ಮಾಡ್ಕೊಂಡಿದ್ದೀಯಾ, ಮೊದಲು ಈ ಥರ ನುಡಿದಿದೆಯಲ್ಲ ಅಂತ ಹೇಳಿದಾಗ ನಾನು ನಕ್ಕೆ. ನಾನೇನು ಜ್ಯೋತಿಷಿ ಅಲ್ಲ, ಜ್ಯೋತಿಷ್ಯವನ್ನು ನಾನು ಕರಗತನೂ ಮಾಡ್ಕೊಂಡಿಲ್ಲ ಅಂತ. ಆಮೇಲೆ ಹೇಳಿದೆ, ಕುಂಭ ನನಗೆ ಜ್ಯೋತಿಷ್ಯ ಅನ್ನೋದು ಅರ್ಥನೂ ಆಗೋದಿಲ್ಲ, ಆದರೆ ಪರಿಸ್ಥಿತಿಯ ಆಧಾರದ ಮೇಲೆ ಮುಂದಾಗೋದನ್ನು ಅಂದರೆ ಭವಿಷ್ಯವನ್ನು ಊಹಿಸಬಲ್ಲೆ. ನಾನು ಅವತ್ತು ಅರ್ಥ ಮಾಡ್ಕೊಂಡದ್ದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೂ ಕೂಡ ಜ್ಯೋತಿಷ್ಯದ ಅಗತ್ಯ ಏನೂ ಇಲ್ಲ. ಈ ಸಿದ್ಧಾಂತದ ಪ್ರಕ್ರಿಯೆಯನ್ನು ದರ್ಶನಶಾಸ್ತ್ರ ಅಂತ ಕರೀತಾರೆ. ನೀವು ನಿಮಿಷಗಳ ವಿವರಗಳನ್ನು ಅಧ್ಯಯನ ಮಾಡಿದ್ರೆ ಏನಾಗುತ್ತೆ ಅಂತ ಯಾರು ಬೇಕಾದ್ರೂ ಸುಲಭವಾಗಿ ತಿಳ್ಕೋಬಹುದು. ವಿಷಯಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಮೊದಲು ಪ್ರಕೃತಿಯಲ್ಲಿ ಒಂದಾಗಿರಬೇಕು ಅಂದೆ. ಆಗ ಅವನು ಹೇಳ್ದ, ಇದು ನೀನು ಅಂದ್ಕೊಂಡಷ್ಟು ಸುಲಭ ಅಲ್ಲ, ನೀನು ಬುದ್ಧಿವಂತ, ಹಾಗಾಗಿ ನಿನಗಿದು ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತ ಅಂದ. ನಾನು ಹೇಳಿದೆ, ಕುಂಭ ಇದು ನಿಜವಾಗ್ಲೂ ಬುದ್ಧಿವಂತಿಕೆಗೆ ಸಂಬಂಧಿಸಿದ್ದೇನೂ ಅಲ್ಲ. ಯಾರಾದ್ರೂ ತಮ್ಮ ಮೂಲಭೂತವಾದ ಅವಲೋಕನ ಮತ್ತು ಪ್ರವೃತ್ತಿಯನ್ನು ಬಳಸಿದ್ರೆ, ಜಗತ್ತನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಸುಲಭ ಅಂತ ಹೇಳಿದೆ. ನನ್ನ ಮಾತನ್ನು ಕೇಳ್ತಾನೆ ಅವನು ಮುಗುಳ್ನಕ್ಕ. ಇರಬಹುದು ಅಂತ ಕಾಣುತ್ತೆ, ಆಯಿತು ನೀನು ಹೇಳಿದಾಗೆ ಆಗಲಿ ಬಿಡು, ಸದ್ಯಕ್ಕೆ ನಾವು ಸೂರ್ಯಯನ್ನು ಮುಗಿಸೋಣ, ಸಂಭ್ರಮಿಸೋಣ ಬಾ ಅಂತ ಕರೆದ. ನಾವಿಬ್ಬರು ನಕ್ಕೊಂತ ಒಂದು ಮಡಕೆ ಸೂರ್ಯವನ್ನು ಖಾಲಿ ಮಾಡ್ತಾ ಹೋದ್ವಿ. ಆ ಪಾನೀಯವನ್ನು ಕುಡಿತಾನೆ ನಮಗಾಗಿದ್ದ ಯಶಸ್ಸನ್ನು ಆನಂದಿಸಿದ್ವಿ. ಮರುದಿವಸ ಮರುದತ್ತನ ಶರಣಾಗತಿಯಾಗಿದ್ದು ಇಂದ್ರ, ಯಮ, ವರುಣ ಇವರೆಲ್ಲ ಪಲಾಯನ ಮಾಡಿದ ಸುದ್ದಿ ಇಡೀ ಆರ್ಯಾವರ್ತದಲ್ಲಿ ಹರಡಿತ್ತು. ಈಗ ರಾಕ್ಷಸ ಸಾಮ್ರಾಜ್ಯಕ್ಕೆ ಯಾವುದೇ ಭಯ ಅನ್ನೋದು ಇರಲಿಲ್ಲ. ನಾವು ಇನ್ನು ಮುಂದೆ ಯಾವುದೇ ಯುದ್ಧಗಳನ್ನು ನಡೆಸಬೇಕಾಗೂ ಬರಲಿಕ್ಕಿಲ್ಲ. ನಮ್ಮ ಹಾದಿಯಲ್ಲಿ ಬಂದ ರಾಜ್ಯಗಳು ತಮ್ಮ ಬೇಷರತ್ತಾದ ಶರಣಾಗತಿಯನ್ನು ನಮಗೆ ಅರ್ಪಿಸ್ತಾ ಕಪ್ಪ ಕಾಣಿಕೆಯನ್ನು ಕೊಡ್ತಾ ಇದ್ವು. ಅಲ್ಲಿಂದ ಮುಂದೆ ಅಜ್ಜ, ಪ್ರಹಸ್ತ ಮತ್ತು ಕುಂಭ ಇವರುಗಳು ಅನೇಕ ಮಾತುಕತೆಗಳನ್ನು ನಡೆಸಿದ್ರು. ಮಗಧದ ರಾಜನಾಗಿದ್ದ ಗಾದಿಯನ್ನು ಹೊರತುಪಡಿಸಿ ಇತರರನ್ನು ನೋಡೋಕ್ಕೂ ಕೂಡ ನಾನು ಯೋಚನೆ ಮಾಡೇ ಇರಲಿಲ್ಲ. ಅಜ್ಜನ ಭಯೋತ್ಪಾದನೆ ತಂತ್ರಗಳು ಅಪಾರ ಯಶಸ್ಸನ್ನು ಕಂಡಿದ್ವು. ಶತ್ರುಗಳನ್ನು ಹೆದರಿಸೋದು ಮತ್ತು ನಾವು ದಾಳಿ ಮಾಡೋಕ್ಕೆ ಮೊದಲೇ ಅವರ ಸ್ಥಿತಿಸ್ಥಾಪಕತ್ವದ ಅರ್ಧದಷ್ಟು ಸೆಳೆಯೋ ರೀತಿಯಲ್ಲಿ ಆತ ರಾಕ್ಷಸ ರಾಜ್ಯದ ಬಗ್ಗೆ ಕಥೆಗಳನ್ನು ಎಲ್ಲ ಕಡೆ ಹರಡಿಬಿಟ್ಟಿದ್ದ, ಪುರಾಣಗಳನ್ನು ನೆಟ್ಟಿದ್ದ ಮತ್ತು ಬೆಂಬಿಸಿದ್ದ. ಇಷ್ಟೆಲ್ಲ ಆದರೂ ಕೂಡ ಆ ಗಾದಿ ಅನ್ನೋ ರಾಜ ಎಷ್ಟು ಬಾಲಿಷ್ನಾಗಿದ್ನಲ್ಲ ಅಂತ ನನಗೆ ಅವನನ್ನು ನೋಡೇನೆ ಕರುಣಾಜನಕ ಸ್ಥಿತಿ ಅನ್ನಿಸ್ತು. ಗಾದಿ ನನ್ನ ಗುಡಾರಕ್ಕೆ ಬಂದ. ಅವನನ್ನು ಸ್ವಾಗತಿಸಲಾಯಿತು. ಅವನು ಅಜ್ಜನಿಗೆ ನಮಸ್ಕಾರ ಮಾಡ್ತಾ ಹೇಳಿದ, ಅಸುರ ರಾಜ ಸುಮಾಲಿ, ನಾನು ಲಂಕಾಧೀಶನನ್ನು ಭೇಟಿಯಾಗಕ್ಕೆ ಬಯಸ್ತಾ ಇದ್ದೀನಿ ಅಂತ. ನಾನು ಆಶ್ಚರ್ಯದಿಂದಲೇ ಅಜ್ಜನ ಕಡೆ ನೋಡಿದೆ. ಅಜ್ಜ ನನ್ನನ್ನು ತೋರಿಸಿದ್ರು. ನೋಡು, ದಾನವರಾಜ ಇವನೇ ಲಂಕಾಧೀಶ ರಾವಣ ಅಂತ ಹೇಳ್ದ. ನನ್ನನ್ನು ದಿಗ್ಭ್ರಮೆಯಿಂದ ನೋಡ್ದ. ಅವನ ನಡವಳಿಕೆನೇ ಬದಲಾಯಿತು. ತಕ್ಷಣವೇ ಮೃದುವಾದ ಧ್ವನಿಯಲ್ಲಿ ಹೇಳ್ದ, ನನ್ನನ್ನು ಕ್ಷಮಿಸಿ ಅಸುರರಾಜರೇ, ಆದರೆ ಈತನಿಗೆ 10 ತಲೆಗಳಿಲ್ವಲ್ಲ, ಲಂಕಾಧೀಶನಿಗೆ 10 ಭೌತಿಕ ತಲೆಗಳಿದೆ ಅನ್ನೋ ಭಾವನೆ ನನ್ನಲ್ಲಿತ್ತು, ಅದನ್ನು ನಾನು ಕೇಳು ಇದ್ನಲ್ಲ ಅಂತ ಅಂದ. ನನ್ನ ಪ್ರತಿಕ್ರಿಯೆಯನ್ನು ನಿಯಂತ್ರಿಸೋಕ್ಕೆ ಪ್ರಯತ್ನ ಮಾಡ್ತಾನೆ ನಾನು ಅವನಿಗೆ ಹೇಳಿದೆ, ನಿನ್ನನ್ನು ಯಾರು ರಾಜರನ್ನಾಗಿ ಮಾಡಿದ್ದು? 10 ತಲೆ ಬೇಡ ಬಿಡು, 2 ತಲೆ ಇರೋ ಮನುಷ್ಯನನ್ನು ನೀನು ಯಾವತ್ತಾದರೂ ನೋಡಿದ್ಯಾ? ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವಾ? 10 ತಲೆ ಇರೋ ಮನುಷ್ಯ ಇರಲಿಕ್ಕೆ ಸಾಧ್ಯವೇ ಅಂತ ನಾನು ಹೇಳಿದೆ. ನನ್ನನ್ನು ಕ್ಷಮಿಸು ಲಂಕಾಧೀಶ ಅಂತಲೇ ಅವನು ಹೆದರ್ಕೊಂತ ಹೇಳ್ದ. ನೀನಿನ್ನು ಹೋಗಬಹುದು ಅಂತ ನಾನು ತಿರಸ್ಕಾರದಿಂದಲೇ ಹೇಳಿದೆ. ಅವನು ಭಯದಿಂದಲೇ ನನಗೆ ನಮಸ್ಕರಿಸ್ತಾ ಹೊರಟು ಹೋದ. ಅವನು ಹೊರಟು ಹೋಗ್ತಿದ್ದ ಹಾಗೆ ನನಗೆ ಕೋಪದಿಂದ ಸಿಡಿಯೋ ಹಾಗಾಯಿತು. ಅಲ್ಲ ಅಜ್ಜ, ಇಷ್ಟೊಂದು ಮೂರ್ಖರಾಗ್ತಾರ ಜನ? ಈ ಥರದ ನಡವಳಿಕೆಯನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಆಗಿದ್ದರೆ ನಾನು ಅದನ್ನು ಸಮರ್ಥಿಸಬಲ್ಲೆ ಆಗಿದ್ದೆ. ಆದರೆ ರಾಜನಾಗಿ ಈ ಥರ ಮೂರ್ಖತನ ಮಾಡ್ತಾನಲ್ಲ, ಇದನ್ನು ನೋಡಿದ್ರೆ ನನಗೆ ಕೋಪ ಬರುತ್ತೆ. 10 ತಲೆ ಅಂತೆ, 10 ತಲೆಯ ಮನುಷ್ಯ ಇರೋಕ್ಕೆ ಸಾಧ್ಯವೇ ಅಂತ ನಾನಂದೆ. ಅಜ್ಜ ಹೇಳಿದ್ರು, ಅವರ ಮೂರ್ಖತನದ ಬಗ್ಗೆ ನೀನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊತಾ ಇದೆಯಾ? ಹಿಂದಿನ ಅನೇಕ ಚಕ್ರವರ್ತಿಗಳು ತಮ್ಮ ರಾಜ್ಯಗಳನ್ನು ಬೇಗ ಬೇಗ ವಿಸ್ತರಿಸೋಕ್ಕೆ ಕಾರಣವೇನೆ ಈ ಥರದ ಮೂರ್ಖ ಜನರು.
ನಾವು ಎಲ್ಲರಿಗೂ ಅರ್ಥವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಕಳ್ಕೊಂಡಂಗೆ ಆಗುತ್ತೆ. ನೀನು 10 ತಲೆಯನ್ನು ಹೊಂದಿದ್ಯಾ ಅನ್ನೋ ಒಂದು ವದಂತಿ ಇದ್ದರೆ ಅವರ ಮನಸ್ಸಿನಲ್ಲಿ ಸುಲಭವಾಗಿ ಭಯ ಉಂಟಾಗತ್ತೆ. ಆಮೇಲೆ ನಮಗೆ ಅವ್ರ ಮೇಲೆ ಪ್ರಾಬಲ್ಯ ಸಾಧಿಸೋದು ಕೂಡ ಸುಲಭ ಆಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀನು ಸಂತೋಷ ಪಡಬೇಕು. ಅವ್ರು ಹಾಗೆ ತಿಳ್ಕೊಂಡಿರ್ಲಿ ಬಿಡು, ನಿನಗೆ 10 ತಲೆ ಇದೆ ಅಂತಲೇ ಅವ್ರು ತಿಳ್ಕೊಂಡಿರ್ಲಿ ಅಂತ ಅಜ್ಜ ಹೇಳ್ದ. ಆಗ ಕುಂಭಕರ್ಣ ಹೇಳ್ದ, ರಾವಣ, ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ನಿಷ್ಠೆ ಗೌರವವನ್ನು ತೋರಿಸ್ತಾರಲ್ಲ, ಅವ್ರ ಜೊತೆ ನೀನು ಸೌಮ್ಯವಾಗಿ ಮಾತಾಡಬೇಕಲ್ವಾ ಅಂತ ಅಂದ. ನಾನು ಅವನಿಗೂ ಬೈಲಿಕ್ಕೆ ಪ್ರಾರಂಭ ಮಾಡಿದೆ. ನೋಡು, ಸ್ವಾರ್ಥ ಮತ್ತು ದೀನತೆಯಿಂದ ಆ ಜನ ನನಗೆ ಗೌರವ ನೀಡಿದ್ರೆ ಅದು ಹೆಚ್ಚು ಕಾಲ ಉಳಿಯೋದಿಲ್ಲ. ಅಂತಹ ಜನರನ್ನು ಹೆಚ್ಚು ಕಾಲ ನಂಬೋದು ಕೂಡ ಸರಿಯಲ್ಲ. ನಿಮಗೆ ಈ ಥರದ ಪ್ರಶಂಸೆ ರಾಶಿಯನ್ನು ನಿರ್ಮಿಸ್ಕೋಬೇಕು ಅನ್ನೋ ಆಸೆ ಇದ್ದರೆ ನೀವು ಅದನ್ನು ನಿರ್ಮಿಸ್ಕೊಳ್ಳಿ, ಆದರೆ ನನಗದು ಬೇಡ. ಏಕೆಂದರೆ ಈ ಥರ ಪ್ರಶಂಸೆಗೆ ನಾವು ಒಳಗಾಗ್ಬಿಟ್ರೆ ಅದೇ ಜನರಿಂದ ನಮಗೆ ಬೆನ್ನಿಗೆ ಚೂರಿ ಇರ್ತಾ ಆಗೋದು ಕೂಡ ಅಷ್ಟೇ ಖಂಡಿತ ಅಂತ ಹೇಳಿದೆ. ದಿನ ಮತ್ತೆ ಉರುಳ್ತಾ ಹೋಯಿತು. ಒಂದು ದಿವಸ ಒಬ್ಬ ಕಾವಲುಗಾರ ನನ್ನ ಗುಡಾರವನ್ನು ಪ್ರವೇಶಿಸ್ತಾ ಹೇಳಿದ, ರಾಜನ್, ಮಹಾದೇವನ ಮಾನಸಪುತ್ರ ಮಹರ್ಷಿ ನಾರದರು ನಿಮ್ಮನ್ನು ನೋಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಅಂತ. ನಾರದ್ರ? ಇಲ್ಲ ಅಂತ ಅಜ್ಜ ಪ್ರಶ್ನೆ ಮಾಡಿದ್ರು. ನನಗೂ ಆಶ್ಚರ್ಯ ಆಯಿತು. ಅವ್ರನ್ನ ಒಳಗೆ ಕರ್ಕೊಂಡು ಬಾ ಅಂತ ಕಾವಲುಗಾರನಿಗೆ ಆಜ್ಞಾಪಿಸ್ತಾ ಅಜ್ಜನಿಗೆ ಹೇಳಿದೆ, ಅಜ್ಜ, ನೀನು ಸ್ವಲ್ಪ ಹೊರಗಡೆ ಕಾಯ್ತಾ ಇರು. ಏಕೆಂದರೆ ನಾರದ ನಿನ್ನ ಸಮ್ಮುಖದಲ್ಲಿ ತನ್ನ ಮನಸ್ಸನ್ನು ಬಹಿರಂಗ ಪಡಿಸೋಲ್ಲ ಅನಿಸುತ್ತೆ. ಏಕೆಂದರೆ ಅವನು ಬರೋದೇನೆ ಜಗಳವನ್ನು ಪ್ರಚೋದಿಸೋಕ್ಕೆ. ಅವನ್ನ ಬಿಟ್ಟು ಮತ್ತೊಬ್ಬ 3ನೇ ವ್ಯಕ್ತಿ ಇಲ್ಲಿದ್ರೆ ಅವನ ಜಗಳವನ್ನು ಪ್ರಚೋದಿಸೋಕ್ಕೆ ಆಗೋದಿಲ್ಲ. ಹಾಗಾಗಿ ನೀನು ಸ್ವಲ್ಪ ಹೊತ್ತು ಹೊರಗಡೆ ಇರು ಅಂತ ಹೇಳಿದೆ. ನನ್ನ ಮಾತನ್ನು ಕೇಳಿ ಅಜ್ಜ ಮುಗುಳ್ನಾಗ್ತಾನೆ ಗುಡಾರದಿಂದ ಹೊರಗಡೆ ಹೊರಟರು. ಆ ಕಡೆಯಿಂದ ನಾರದನು ಒಳಗಡೆ ಪ್ರವೇಶ ಮಾಡಿದ್ರು. ಮುಖದ ಮೇಲೆ ಮುಗುಳ್ನಗೆ ಇತ್ತು. ಇಡೀ ಕೋಣೆಯನ್ನು ನೋಡ್ತಾ ಆತ ಎಲ್ಲ ಕಡೆಯನ್ನು ನೋಡ್ತಾನೆ ಹೇಳಿದ, ಪ್ರಣಾಮ ರಾಕ್ಷಸ ರಾಜ ಅಂತ. ಈ ನಾರದನನ್ನು ನಾನು ಕೊನೆ ಬಾರಿ ನೋಡಿದ ನಂತರ ಇವತ್ತೇ ಮೊದಲ ಸಲ ನೋಡ್ತಾ ಇರೋದು. ಆದರೆ ಆತ ಸ್ವಲ್ಪನೂ ಬದಲಾಗಿರಲಿಲ್ಲ. ಮುಖದ ಮೇಲಿನ ಹೊಳಪು ಕೂಡ ಕಡಿಮೆ ಆಗಿರಲಿಲ್ಲ. ವೇಷಭೂಷಣ ಕೂಡ ಹಾಗೆ ಇತ್ತು. ಪ್ರಣಾಮ ಮಹರ್ಷಿಗಳೇ ಅಂತ ನಾನು ವಿನಯದಿಂದಲೇ ಹೇಳಿದೆ. ದಶಗ್ರೀವ, ಬಹಳ ಸಮಯವಾಯಿತು ನಿನ್ನನ್ನು ನೋಡಿ. ಈಗ ನೀನು ಇನ್ನೂ ತುಂಬ ಸುಂದರವಾಗಿ ಕಾಣಿಸ್ತಾ ಇದೆಯಾ, ಬಲವಾದ ದೇಹವನ್ನು ಕೂಡ ಈಗ ಹೊಂದಿಸಿಕೊಂಡಿದ್ದೀಯಾ ಅಂತ ಅಂದ. ನಾನು ಹೇಳಿದೆ, ಮಹಾದೇವ ಮತ್ತು ಮಹರ್ಷಿಗಳಾದ ನಿಮ್ಮ ಆಶೀರ್ವಾದವಲ್ಲದೆ ಬೇರೇನೂ ಇಲ್ಲ. ಹೇಳಿ, ನೀವಿವತ್ತು ಇಲ್ಲಿಗೆ ಹೇಗೆ ಬಂದ್ರಿ ಅಂತ ಕೇಳಿದೆ. ನಾರದ ಆಸನದಲ್ಲಿ ಕೂತ್ಕೊಂತ ಹೇಳ್ದ, ಏನು ದೊಡ್ಡದೇನೂ ಇಲ್ಲಪ್ಪ, ನೀನು ಈ ಪ್ರದೇಶದಲ್ಲಿದೆಯಾ ಅಂತ ಕೇಳಿದೆ. ನಿನ್ನನ್ನು ಭೇಟಿ ಮಾಡೋಕ್ಕೆ ನಿರ್ಧಾರ ಮಾಡಿಕೊಂಡೆ. ನಿನಗೆ ಪ್ರಿಯರಾದರನ್ನು ಭೇಟಿ ಮಾಡೋಕ್ಕೆ ಯಾವುದೇ ಕಾರಣವನ್ನು ಹುಡುಕುವ ಅಗತ್ಯ ಇಲ್ಲ ಅಲ್ವಾ? ಹಾಗೆ ನನಗೆ ನೀನು ಪ್ರಿಯನಾದವನು, ಹಾಗಾಗಿ ನಿನ್ನನ್ನು ಭೇಟಿ ಆಗಬೇಕು ಅಂತಲೇ ಬಂದೆ. ಇದಕ್ಕೇನು ಪ್ರತ್ಯೇಕವಾದ ಕಾರಣ ಏನೂ ಇಲ್ಲ ಅಂತ ಹೇಳಿಬಿಟ್ಟು, ರಾಜ ದಶಗ್ರೀವ ಅಂತ ಅಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸು, ನೀನೀಗ ಲಂಕಾಧಿಪತಿಯಾದ ರಾವಣ ಅಂತ ಹೇಳಿದ. ಆತನ ಈ ರೀತಿಯ ಅವಿವೇಕದ ಮಾತನ್ನು ಕೇಳ್ತಾ ನನಗೂ ನಗು ಬಂತು ಮುಗುಳ್ನಕ್ಕೆ. ಮಹರ್ಷಿಗಳೇ, ನಿಮಗೇನು ಕೊಡಲಿ ಅಂತ ಕೇಳಿದಾಗ, ನಾರಾಯಣ ನಾರಾಯಣ ಅಂತ ಹೇಳ್ತಾ ಸ್ವಲ್ಪ ನೀರು ಕೊಡು ಅಂತ ಅಂದರು. ಆತನಿಗೆ ನೀರು ಕೊಡಲಿಕ್ಕೆ ಅಂತ ನಾನು ಎದ್ದೆ. ಅವ್ರು ಹೇಳಿದ್ರು, ರಾವಣ, ನಿನ್ನ ಮಹಿಮೆ ದಿನದಿಂದ ದಿನಕ್ಕೆ ಏರ್ತಾ ಇದೆ. ನಾನು ನಿನ್ನ ಬಗ್ಗೆ ಎಲ್ಲ ವಿಚಾರವನ್ನು ಕೇಳ್ತಾ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದೀನಿ. ಬುದ್ಧಿವಂತಿಕೆ, ಜ್ಞಾನ, ಶೌರ್ಯ, ಶಕ್ತಿ ಎಲ್ಲವನ್ನು ಹೊಂದಿರೋ ಅಂತಹ ಏಕೈಕ ರಾಜ ನೀನು. ಆರ್ಯಾವರ್ತದಲ್ಲಿ ಅಷ್ಟೇ ಅಲ್ಲದೆ ದೇವತೆಗಳು ಕೂಡ ನಿನ್ನನ್ನು ನೋಡಿ ಭಯಪಡ್ತಾರೆ ಅಂತ ಅಂದರು. ನೀವು ಯಾಕೆ ಇದನ್ನೆಲ್ಲ ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇದ್ದೀರಾ ಮಹರ್ಷಿಗಳೇ? ನಾನು ತುಂಬ ಚಿಕ್ಕ ರಾಜ. ದೇವತೆಗಳು ನನ್ನ ಬಗ್ಗೆ ಯಾಕೆ ಹೆದರ್ಕೊತಾರೆ? ದೇವತೆಗಳಿಗೆ ವಿಷ್ಣುನೇ ಇದ್ದಾರೆ ಪಕ್ಕ ಹೋರಾಡಲಿಕ್ಕೆ. 3 ಲೋಕದಲ್ಲೂ ಇಂದ್ರನಷ್ಟು ಧೈರ್ಯಶಾಲಿ ಯೋಧ ಕೂಡ ಬೇರೆ ಯಾರೂ ಇಲ್ಲ ಅಂತ ನಾನು ಹೇಳ್ತಾನೆ ನೀರಿನ ಜಾಡಿಯನ್ನು ಆತನಿಗೆ ಹಸ್ತಾಂತರಿಸಿದೆ. ನೀರು ಕುಡಿದ ನಂತರ ನಾರದ ಹೇಳ್ದ, ನೀನು ಕುಬೇರನನ್ನು ಸೋಲಿಸಿದ ನಂತರ ನೀನು ಎಷ್ಟು ಶಕ್ತಿಶಾಲಿಯಾಗಿದೆಯಾ ಅಂತ ಎಲ್ಲರೂ ತಿಳ್ಕೊಂಡ್ರು ಅಂತ ಹೇಳಿದಾಗ ನಾನು ಹೇಳಿದೆ, ಮಹರ್ಷಿಗಳೇ, ಕುಬೇರನ ಜೊತೆಗೆ ನಾನು ಆಡಿದ ಜಗಳ ವೈಯಕ್ತಿಕವಾದದ್ದು ಮತ್ತು ಅದರ ಕಾರಣ ಕೂಡ ನಿಮಗೀಗಾಗಲೇ ಗೊತ್ತಿದೆ. ಈ ಸಮಸ್ಯೆಗಳನ್ನು ಯುದ್ಧ ಅಂತ ನೀವು ನೋಡಬಾರ್ದು. ಮತ್ತು ನಾನೀಗ
ಕುಬೇರನನ್ನು ಕ್ಷಮಿಸಿದ್ದೀನಿ ಕೂಡ. ಅದರ ನಂತರ ನಾನು ಮಾಡಿದ ಕೆಲಸ ಅಂದರೆ ಕೆಲವಾರು ಸಣ್ಣ ಪುಟ್ಟ ರಾಜ್ಯಗಳನ್ನು ಒಪ್ಕೊಂಡಿದ್ದೀನಿ ಅಂತ ಹೇಳಿದೆ. ಆಗ ನಾರದ ಹೇಳ್ದ, ವಾಸ್ತವವಾಗಿ ಈ ಸಣ್ಣ ಸಣ್ಣ ವಿಜಯಗಳೇನೆ ನಿನ್ನನ್ನು ದೊಡ್ಡವನಾಗಿ ಮಾಡ್ತಾ ಇದೆ. ನೀನು ಎಷ್ಟು ದೊಡ್ಡವನು ಅಂತ ಈಗ ದೇವತೆಗಳಿಗೆ ಗೊತ್ತಾಗ್ತಾ ಇದೆ ಅಂತ ಆತ ಅಂದ. ಆಗ ಪಾಕ್ ಸಮರದಲ್ಲಿ ನಿನ್ನನ್ನು ಸೋಲ್ಸೋಕ್ಕೆ ಯಾರ ಕೈಲನ್ನ ಸಾಧ್ಯ ಆಗತ್ತೇನೋ? ಇಷ್ಟಕ್ಕೂ ನೀನು ಬ್ರಹ್ಮರ್ಷಿಗಳ ಅಚ್ಚುಮೆಚ್ಚಿನ ಶಿಷ್ಯನಾಗಿದ್ದೆ. ನೀನು ಏನೇ ಹೇಳಿದ್ರು ನಿನ್ನ ಗೆಲುವು ಹಿರಣ್ಯಕಶಿಪು, ಬಲಿ ಇವ್ರಿಗಿಂತ ಏನು ಕಡಿಮೆ ಆದದ್ದೇನಲ್ಲ. ರಾಕ್ಷಸ ಸಾಮ್ರಾಜ್ಯವನ್ನು ನೀನು ಇನ್ನು ದೊಡ್ಡದಾಗಿ ಮಾಡ್ತಾ ಇದೀಯಾ ಅನ್ನೋ ಒಂದು ನನ್ನ ನಂಬಿಕೆಗೆ ನೀನು ಸಾಕ್ಷಿಯಾಗಿದೆಯಾ ಅಂತ ಆತ ಅಂದ. ಇವೆಲ್ಲವೂ ನಿಮ್ಮ ಆಶೀರ್ವಾದ ಮಹರ್ಷಿಗಳೇ. ಆದರೆ ನನಗೆ ಇಂದ್ರನ ಆ ದುರ್ಬಲ ಆಸನದ ಮೇಲೆ ನನಗೇನು ಆಸಕ್ತಿ ಇಲ್ಲ. ಇಂದ್ರಪಾದನಿಗಿಂತ ಲಂಕಾದೇಶ ಅನ್ನೋ ಖ್ಯಾತಿನೇ ನನಗೆ ಹೆಚ್ಚು ಸೂಕ್ತವಾಗಿದೆ. ನನಗೆ ಅವನ ಇಂದ್ರ ಪದವಿ ಏನು ಬೇಡ ಅಂತ ಆರಾಮಾಗಿ ಕೂತ್ಕೊಂತಾನೆ ನಾನು ಹೇಳಿದೆ. ಆಗ ನಾರದರು ಹೇಳಿದರು, ಖಂಡಿತ, ಆದರೆ ಲಂಕಾಧೀಶ ಅನ್ನೋ ಸ್ಥಾನ ಅರ್ಹವಾದ ವೈಭವವನ್ನು ಸಾಧಿಸಬೇಕು ಅಂದರೆ ನೀನು ಮೊದಲು ಇಂದ್ರ, ವರುಣ, ಯಮ ಇವರನ್ನು ಸೋಲಿಸ್ಬೇಕು. ಇದು ಅಲ್ಲದೆ ಯಮನನ್ನು ಸೋಲಿಸೋದು ಸ್ವಲ್ಪ ಅಸಾಧ್ಯವಾದದ್ದು. ಅವನು ಹಲವಾರು ಅಸುರರು, ದೇವತೆಗಳು, ದೈತ್ಯರು, ದಾನವರ ಆತ್ಮಗಳನ್ನು ಸೆರೆಯಲ್ಲಿಟ್ಟಿದ್ದಾನೆ. ನೀನು ಅವನನ್ನು ಗೆದ್ದು ಯಶಸ್ವಿ ಆದರೆ ಲಂಕಾದೇಶ ಅನ್ನೋ ಸ್ಥಾನ ಇಂದ್ರನಷ್ಟ ವೈಭವಯುತವಾಗಿರುತ್ತೆ. ಇದರಲ್ಲಿ ಯಾವುದೇ ಸಂದೇಹ ಬೇಡ ಅಂತ ಅಂದರು. ನಾನು ಹೇಳಿದೆ, ಖಂಡಿತವಾಗ್ಲೂ ನಿಮ್ಮ ಆಶೀರ್ವಾದದಿಂದ ನಾನು ಶೀಘ್ರದಲ್ಲೇ ಅದನ್ನು ಸಾಧಿಸ್ತೀನಿ, ನನಗೆ ಅದರ ಬಗ್ಗೆ ಖಾತ್ರಿ ಇದೆ ಅಂತ ನಾನು ಹೇಳಿದೆ. ಆಗ ಅವ್ರು ಹೇಳಿದ್ರು, ನನ್ನ ಆಶೀರ್ವಾದ ನಿನ್ನ ಜೊತೆಗೆ ಯಾವಾಗಲೂ ಇರುತ್ತೆ. ಆದರೆ ನಿನಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಯಮರಾಜ್ಯ ಅನ್ನೋದು ಇಲ್ಲಿಂದ ಸಾಕಷ್ಟು ದೂರದಲ್ಲಿದೆ. ಯಮರಾಜ್ಯಕ್ಕೆ ಹೋಗೋ ದೀರ್ಘ ಮತ್ತು ಕಷ್ಟಕರವಾದ ಮಾರ್ಗವನ್ನು ಕ್ರಮಿಸಬೇಕು ಅಂದರೆ ನೀನು ಅನೇಕ ಮರುಭೂಮಿಗಳನ್ನು ದಾಟಬೇಕು, ಸಮುದ್ರಗಳನ್ನು ದಾಟಬೇಕು, ಅಪಾಯಕಾರಿ ನದಿಗಳನ್ನು ಕೂಡ ದಾಟಬೇಕು. ರಸ್ತೆ ತುಂಬ ದೂರದಲ್ಲಿದೆ, ಜೊತೆಗೆ ಕಷ್ಟಕರವಾಗಿದೆ. ಯಮನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಯಾರೂ ತಮ್ಮ ದೇಹಗಳ ಜೊತೆಗೆ ಅಲ್ಲಿಗೆ ತಲುಪಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಆದರೆ ನಿನಗೆ ಅದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಅವ್ರು ಹೇಳಿದ್ರು. ನಾನು ಹೇಳಿದೆ, ಈಗ ನನ್ನ ಕೈಯಲ್ಲಿರೋ ಒಂದು ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಿದ ನಂತರವೇ ನಾನು ಯಮನ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಈ ಸಣ್ಣ ಸಣ್ಣ ರಾಜ್ಯಗಳು ಅದನ್ನು ಗೆಲ್ಲೋದು ಕೂಡ ಅಷ್ಟು ಕಷ್ಟ ಅಲ್ಲ, ಜೊತೆಗೆ ಅವೇನು ಹೆಚ್ಚು ಅನುಕೂಲ ಮಾಡುವಂತಹ ವಿಷಯಗಳು ಏನಲ್ಲ. ಆದರೆ ನೀನು ಯಮನನ್ನು ಸೋಲಿಸೋದ್ರಿಂದ ಇತರ ರಾಜ್ಯಗಳನ್ನು ವಶಪಡಿಸ್ಕೊಳ್ಳೋದು ಕೂಡ ಸುಲಭ ಆಗುತ್ತೆ. ದನ, ಜಿಂಕೆ, ಮೊಲ ಅಥವಾ ನರಿಗಳನ್ನು ಕೊಲ್ಲೋದ್ರಿಂದ ನೀನು ಕಾಡಿನ ರಾಜ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀನು ಒಂದು ಸಿಂಹವನ್ನು ಅಥವಾ ಹುಲಿಯನ್ನು ಕೊಲ್ಲಬೇಕು ಅಂತ ಹೇಳಿದ್ರು. ಅವ್ರ ಮಾತಿಗೆ ನನ್ನಕ್ಕೆ, ಮಹರ್ಷಿಗಳೇ, ನೀವು ಹೇಳಿದ್ದು ನಿಜ, ಆದರೆ ಈ ಕಾಡಲ್ಲಿ ಸಿಂಹಗಳು ಅಥವಾ ಹುಲಿಗಳಿಲ್ಲ, ಇರೋದು ಬರೀ ತೋಳಗಳು. ಜೊತೆಗೆ ನಾನು ಬಹಳ ಹಿಂದೆನೆ ತೋಳಗಳನ್ನು ಕೂಡ ಕೊಂದಿದ್ದೀನಿ ಅಂತ ಅಂದೆ. ಅವ್ರು ಹೇಳಿದ್ರು, ನೀವು ಅನುಭವಿಗಳಾಗಿರೋದ್ರಿಂದಲೇ ಖಂಡಿತವಾಗ್ಲೂ ವಿಜಯಶಾಲಿಗಳಾಗ್ತೀರಾ. ನೀನು ಬೇಕಾದರೆ ನಾಳೆನೇ ದಾಳಿ ಮಾಡಬಹುದು ಅಂತ ಈ ನಾರದ ಯುದ್ಧವನ್ನು ಘೋಷಣೆ ಮಾಡೇ ಬಿಟ್ನೇನೋ ಅನ್ನೋ ಹಾಗೆ ಹೇಳ್ದ. ನಾನು ಆತನನ್ನು ದಿಟ್ಟಿಸಿ ನೋಡಿದೆ. ವಿಜಯಶಾಲಿ ಆಗು ಅಂತ ಅನ್ಲಿಕ್ಕೆ ಪ್ರಾರಂಭ ಮಾಡ್ದ. ತಕ್ಷಣ ನಾನು ಆತನಿಗೆ ನಮಸ್ಕಾರ ಮಾಡಿದೆ. ಆತನ ಮಾತುಗಳನ್ನು ಯೋಚನೆ ಮಾಡ್ತಾ ಇದ್ದೆ. ಮತ್ತೇನು ಕೇಳೋದಕ್ಕೆ ಮೊದಲನೇ ಆತ ಅಲ್ಲಿಂದ ಹೊರಟೆ ಹೋದ. ನಾರದ ಆ ಕಡೆ ಹೋಗ್ತಿದ್ದ ಹಾಗೆ ಅಜ್ಜ ಮತ್ತು ಪ್ರಹಸ್ತ ಒಳಗೆ ಬಂದರು. ನಾರದ ಏನು ಹೇಳ್ತಾ ಇದ್ದಿದ್ದು ಅಂತ ಅಜ್ಜ ಕೋಪದಿಂದಲೇ ಕೇಳಿದ್ರು. ಅಜ್ಜ, ಅವರು ನನ್ನ ಅಭಿನಂದಿಸಕ್ಕೆ ಅಂತ ಬಂದಿದ್ದು. ದೇವತೆಗಳು ಈಗ ನನ್ನ ಬಗ್ಗೆ ಭಯಭೀತರಾಗಿದ್ದಾರೆ ಅಂತ ಅವ್ರು ಹೇಳಿದ್ರು. ನಾನು 3 ಲೋಕಗಳನ್ನು ಗೆಲ್ಲೋಕ್ಕೆ ಯಮನನ್ನು ಸೋಲಿಸ್ಬೇಕು ಅಂತ ಕೂಡ ಸಲಹೆ ನೀಡಿದ್ರು ಅಂತ ಹೇಳಿದೆ. ಆಗ ನಾನು ಕೂಡ ಹಾಗೆ ಭಾವಿಸಿದೆ. ಎಲ್ಲರ ಮನಸ್ಸಿನಲ್ಲೂ ಸಂಘರ್ಷವನ್ನು ಹುಟ್ಟುಹಾಕೋದೇನೆ ಅವನ ಸ್ವಭಾವ. ನಮ್ಮ ಯೋಜನೆಗಳನ್ನು ಭಂಗಗೊಳಿಸಿ ಅದರ ಮುಖಾಂತರ ದೇವತೆಗಳಿಗೆ ಸಹಾಯ ಮಾಡೋ ಉದ್ದೇಶದಿಂದ ಆತ ಇಲ್ಲಿಗೆ ಬಂದಿರಬೇಕು. ಏಕೆಂದರೆ ಯಾವುದೇ ಒಂದು ಸ್ವಾರ್ಥದ ಉದ್ದೇಶ ಇಲ್ಲದೆ ನಾರದ ಯಾರನ್ನು ಭೇಟಿ ಆಗೋದಿಲ್ಲ ಅಂತ ಅಜ್ಜ ಹೇಳಿದ್ರು. ಇರಬಹುದು ಅಜ್ಜ ಅಂತ ನಾನು ಹೇಳಿದೆ. ಅವ್ರು ಹೇಳಿದ್ರು, ಯಮನ ವಿರುದ್ಧ ಹೋರಾಡೋಕ್ಕೆ ನಮ್ಮನ್ನು ಮನವೊಲಿಸೋ ಮುಖಾಂತರ ನಮ್ಮ ಅಸ್ತಿತ್ವವನ್ನು ಕೊನೆ ಮಾಡ್ತಾನವನು. ಅದಕ್ಕೇನೆ ಆತ ಬಂದಿದ್ದು ನಮ್ಮ ಹತ್ರಕ್ಕೆ ಅಂತ ಅಜ್ಜ ಹೇಳಿದ್ರು.
ನಾನು ಹೇಳಿದೆ, ಅಜ್ಜ, ನಾರದನ ಸ್ವಭಾವ ನನಗೆ ಚೆನ್ನಾಗಿ ಗೊತ್ತಿದೆ. ಅವನು ಯಮನ ಬಗ್ಗೆ ನನಗೆ ಅಸೂಯೆ ಪಡೋ ಹಾಗೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ. ಇದರಿಂದ ನಾವು ಕೂಡ ನೇರ ನಿರ್ಧಾರಗಳನ್ನು ತಗೋಬೇಕಾಗತ್ತೆ. ಇದರಿಂದ ನಾವು ಕೂಡ ಅವರಂತಹ ಜನರನ್ನು ಮೆಚ್ಚಬಹುದು. ನಾವು ಯಶಸ್ವಿ ಆಯಿತು ಅಂದರೆ ಅವರು ಮತ್ತೆ ಈ ರೀತಿಯ ಸಲಹೆಗಳನ್ನು ಕೊಡೋಕ್ಕೆ ಧೈರ್ಯ ಖಂಡಿತ ಮಾಡೋದಿಲ್ಲ ಅಂತ ಅಂದೆ. ಏನು ಹೇಳ್ತಾ ಇರೋದು ನೀನು ಅಂತ ಅಜ್ಜ ಕೇಳಿದ್ರು. ತಕ್ಷಣ ಹೇಳಿದೆ, ಇದರ ಅರ್ಥ ಏನು ಅಂದರೆ ನಾವು ಈಗ ಯಮರಾಜ್ಯದ ಮೇಲೆ ದಾಳಿ ಮಾಡಬೇಕು. ಇದಕ್ಕೆ ಮೂಲ ಕಾರಣ ನಾರದ ಅನ್ನೋ ಹಾಗೆ ಇರುತ್ತೆ. ಏಕೆಂದರೆ ಆತನೇ ಈ ಒಂದು ಬೀಜವನ್ನು ಇಲ್ಲಿ ಬಿತ್ತಿ ಹೋಗಿರೋದು. ಹಾಗಾಗಿ ನಾವು ಯುದ್ಧವನ್ನು ಮಾಡಲಿಕ್ಕೆ ಹೊರಟಿಲ್ಲ, ಅವ್ರು ಹೇಳಿದ್ರಿಂದ ನಾವು ಹೊರಟ್ವಿ ಅಂತ ಜನ ಭಾವಿಸ್ತಾರೆ ಅಂತ ಹೇಳಿದೆ. ಏನು ನೀನು ಹೇಳ್ತಾ ಇರೋದು? ಯಮರಾಜ್ಯನ? ರಾವಣ, ನನ್ನ ಮಾತನ್ನು ಕೇಳು. ನಾವು ನಮ್ಮ ಮೂಲ ಯೋಜನೆ ಪ್ರಕಾರನೇ ಮುಂದುವರಿಯೋಣ. ನಮ್ಮ ಸೈನ್ಯವನ್ನು ಯಮರಾಜ್ಯದ ಕಡೆ ಕರ್ಕೊಂಡು ಹೋಗೋಷ್ಟರಲ್ಲಿ ನಿಜವಾಗ್ಲೂ ತಡವಾಗುತ್ತೆ. ಮಾರ್ಗ ತುಂಬ ದೂರದ್ದು ಮತ್ತು ಅಪಾಯಕಾರಿಯದ್ದು ಕೂಡ ಆಗಿದೆ. ಒಂದು ವೇಳೆ ನಾವು ಸೋತ್ರೆ ರಾಕ್ಷಸ ಸಾಮ್ರಾಜ್ಯದ ಬಗ್ಗೆ ನಾವು ಕಟ್ಕೊಂಡಿದ್ದ ಎಲ್ಲ ಕನಸುಗಳೂ ನಾಶ ಆಗುತ್ತವೆ ಅಂತ ಅಜ್ಜ ಅಂದರು. ನಾನು ಹೇಳಿದೆ, ಅಜ್ಜ, ನನ್ನನ್ನು ನಂಬು. ಗೆಲುವು ನಿಜವಾಗ್ಲೂ ನಮ್ಮದೇ ಆಗತ್ತೆ. ನಾವು ಇಡೀ ಸೈನ್ಯವನ್ನು ಕೂಡ ಅಲ್ಲಿ ಕರ್ಕೊಂಡು ಹೋಗಬೇಕಾಗಿಲ್ಲ. ಪುಷ್ಪಕದಲ್ಲಿ ನಮ್ಮ ಕೆಲವು ಅತ್ಯುತ್ತಮ ಯೋಧರನ್ನು ಕರ್ಕೊಂಡು ಹೋಗೋಣ. ನಾವು ಗೆದ್ದರೆ ಇತರ ಎಲ್ಲ ರಾಜರು ನಮ್ಮನ್ನು ಅನುಸರಿಸೋಕ್ಕೆ ಸುಲಭವಾಗಿ ಒಪ್ಕೊತಾರೆ. ಅದೇನೇ ಇರಲಿ, ನಮ್ಮ ಈ ಯುದ್ಧ ದೇವತೆಗಳ ಜೊತೆಗಿದೆ ಹೊರತು ಈ ಸಣ್ಣ ಆರ್ಯ ಮಿತ್ರರು ಅಥವಾ ಅನಾರ್ಯ ರಾಜ್ಯರ ಜೊತೆಗೆ ಅಲ್ಲ ಅಂತ ನೀನೇ ಒಮ್ಮೆ ಹೇಳಿದ್ದೆ ಅಲ್ವಾ ಅಂತ ಕೇಳಿದೆ. ಆಗ ಪ್ರಹಸ್ತ ಹೇಳ್ದ, ಅಪ್ಪ, ರಾಜನ್ ಹೇಳ್ತಾ ಇರೋದು ಸರಿ ಇದೆ. ಕೆಲವು ಬಲವಾದ ಸೈನಿಕರ ಜೊತೆಗೆ ನಾವು ಸುಲಭವಾಗಿ ಯಮರಾಜ್ಯವನ್ನು ಗೆಲ್ಲಬಹುದು ಅಂತ ಹೇಳಿ ರಾಜನ್, ನಾನು ನಿನ್ನೊಂದಿಗೆ ಇದ್ದೀನಿ ಅಂತ ಅನುಮೋದಿಸಿದ. ಆತನ ಅನುಮೋದನೆಯೊಂದಿಗೆ ನಿರ್ಧಾರವನ್ನು ತಗೊಳ್ಳಾಯಿತು. ಸ್ವಲ್ಪ ಹಿಂಜರಿಕೆ ಇದ್ರೂ ಕೂಡ ಅಜ್ಜನು ನನ್ನ ಮಾತಿಗೆ ಒಪ್ಕೊಂಡ್ರು. ಅಲ್ಲಿಗೆ ಉತ್ತರದ ಆರ್ಯಾವರ್ತದ ಕಡೆಗೆ ಹೋಗೋ ವಿಜಯದ ಕೆಲಸ ನಿಂತು ಹೋಯಿತು. ರಾಕ್ಷಸ ಸೈನ್ಯವನ್ನು ಧೂಮ್ರಾಕ್ಷ ಮತ್ತು ಸುಪಾಶ್ವರ ನೇತೃತ್ವದಲ್ಲಿ ಲಂಕಾ ಕಡೆಗೆ ಹಿಂತಿರುಗಿ ಹೋಗೋಕ್ಕೆ ನಿರ್ದೇಶನ ಕೊಟ್ವಿ. ಲೂಟಿ ಮಾಡಿದ ಹಡಗುಗಳನ್ನು ಹಿಂದಕ್ಕೆ ಕಳಿಸಲಾಯಿತು. ಮರುದಿನ ಅಜ್ಜ, ಕುಂಭಕರ್ಣ, ಪ್ರಹಸ್ತ, ಮಹೋದರ, ವಿಭೀಷಣ, ಖರದೂಷಣ, ಮಹಾಪಾಶ್ವ ಮತ್ತು ಕೆಲವು ಆಯ್ದ ಯೋಧರ ಜೊತೆಗೆ ನಾನು ದಿನದ ಮೊದಲ ಪ್ರಹಾರದಲ್ಲೇನೆ ಯಮರಾಜ್ಯದ ಕಡೆಗೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಿದೆ. ನಾವು 2 ಹಗಲು ಮತ್ತು 1 ರಾತ್ರಿ ಪುಷ್ಪಕದಲ್ಲಿ ಪ್ರಯಾಣ ಮಾಡಿದ್ವಿ. ದಾರಿಯಲ್ಲಿ ಹಲವಾರು ಪರ್ವತಗಳು, ಮರುಭೂಮಿಗಳು, ಸಮುದ್ರಗಳು, ನದಿಗಳು, ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ದಾಟಿ ಅಂತಿಮವಾಗಿ ನಾವು ನಮ್ಮ ಗಮ್ಯಸ್ಥಾನವನ್ನು ಅಂದರೆ ಯಮಲೋಕವನ್ನು ತಲುಪಿದ್ವಿ. ರಾವಣ, ನಾವು ನಿಜವಾಗ್ಲೂ ಅಲ್ಲಿದ್ದೀವ? ರಸ್ತೆ ಉದ್ದಕ್ಕೂ ಎಲ್ಲೂ ಕೂಡ ರಕ್ತದ ಹರಿವನ್ನು ನಾವು ನೋಡಲೇ ಇಲ್ಲ ಅಲ್ವಾ ಅಂತ ಪುಷ್ಪಕದಿಂದ ಇಳಿತಾನೆ ಕುಂಭಕರ್ಣ ಕೇಳ್ದ. ನಾನು ಹೇಳಿದೆ, ಹೌದು, ನನಗೂ ಅದೆಲ್ಲೂ ಕಾಣಲಿಲ್ಲ. ಬಹುಶಃ ಇದು ಕೂಡ ಇಲ್ಲೆಲ್ಲ ಹರಡಿರೋ ಒಂದು ಸುಳ್ಳು ಸುದ್ದಿ ಇರಬಹುದು ಅಂತ ನಾನು ಹೇಳಿದೆ. ಆಗ ವಿಭೀಷಣ ಹೇಳ್ದ, ಅಲ್ಲ, ಸಾವು ನಮ್ಮನ್ನು ಹಿಡಿಯೋಕ್ಕೆ ಮೊದಲೇನೆ ನಾವು ಸಾವಿನ ದೇವರ ಹತ್ರಕ್ಕೆ ಬಂದಿದ್ದೀವಿ. ನಾವು ಸ್ವಲ್ಪ ಅವಸರ ಮಾಡ್ಕೊಂಡು ಬಂದ್ವಾ ಅಂತ ವಿಭೀಷಣ ತುಂಟತನದಿಂದ ಹೇಳ್ದ. ಆಗ ಕುಂಭಕರ್ಣ ಹೇಳ್ದ, ಹೌದು, ನಾವು ಒಮ್ಮೆ ಅವನನ್ನು ಸೋಲಿಸ್ಬಿಟ್ರೆ ಆ ಸಾವು ನಮ್ಮನ್ನು ಹಿಡಿಯೋಕ್ಕೆ ಯಾವತ್ತಿಗೂ ಸಾಧ್ಯ ಆಗೋದೇ ಇಲ್ಲ ಅಂತ. ಅವನ ಮಾತು ಕೇಳಿ ಎಲ್ರಿಗೂ ನಗು ಬಂತು. ಅಲ್ಲೆಲ್ಲ ಗಾಳಿ ಸಾಕಷ್ಟು ತಂಪಾಗಿ ಬೀಸ್ತಾ ಇತ್ತು. ಯಮರಾಜ್ಯದ ಪ್ರವೇಶ ದ್ವಾರದ ಕಡೆ ನಡೀತಿದ್ದ ಹಾಗೆ ಅಲ್ಲಿನ ಕಾವಲುಗಾರರು ಕೇಳಿದ್ರು, ನೀವು ಯಾರು, ಇಲ್ಲಿ ಯಾಕಿದ್ದೀರಾ ಅಂತ. ಆಗ ಕುಂಭಕರ್ಣ ಹೇಳ್ದ, ನಾವು ಸಾವಿನ ಹೊಸ ದೇವತೆಗಳು, ಮತ್ತು ನಿಮ್ಮ ಯಮನ ಜೊತೆಗೆ ನಿಮ್ಮ ಜೀವವನ್ನು ತಗೊಳ್ಳೋಕ್ಕೆ ಅಂತ ನಾವಿಲ್ಲಿ ಬಂದಿದ್ದೀವಿ ಅಂತ ಹೇಳ್ತಾನೆ ಆ ಕಾವಲುಗಾರರ ಮೇಲೆ ಹಲ್ಲೆ ಮಾಡ್ದ. ಕುಂಭಕರ್ಣನ ಆಯುಧದ ಮುಂದೆ ಅವರಿಗೆ ಹೋರಾಡೋಕ್ಕೆ ಅವಕಾಶ ಕೂಡ ಸಿಕ್ಕಲಿಲ್ಲ. ನಾವು ಸಾವಿನ ಹೊಸ ದೇವರುಗಳು ಅಂತ ನಾನು ಹೇಳಿದಾಗ ಅವ್ರಿಗೆ ಏನೂ ಅರ್ಥ ಆಗಲಿಲ್ಲ. ಸುಮ್ಮನೆ ನನ್ನ ಜೊತೆ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ರು ಅಂತ ಅವನು ಜೋರಾಗಿ ನಕ್ಕ. ಹೆಚ್ಚಿನ ಕಾವಲುಗಾರರು ಈಗ ನಮ್ಮ ಕಡೆ ಓಡಿ ಬರೋಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ಅವರಲ್ಲಿ ಯಾರೂ ಕೂಡ ಕುಂಭಕರ್ಣ ಅಥವಾ ಮಹೋದರನ ಮುಂದೆ ನಿಲ್ಲಕ್ಕೂ ಸಾಧ್ಯ ಆಗದೆ ಇರೋ ಹಾಗೆ ಇವರಿಬ್ಬರು ಅವರನ್ನು ಕೊಂದರು. ನಾವು ಪ್ರವೇಶ ದ್ವಾರವನ್ನು ನಾಶಪಡಿಸಿ ಯಮರಾಜ್ಯವನ್ನು ಪ್ರವೇಶ ಮಾಡಿದ್ವಿ. ಈ ರಾಜ್ಯ
ಕತ್ತಲೆಯಿಂದ ತುಂಬಿತ್ತು ಮತ್ತು ಶುಷ್ಕವಾಗಿ ಕಾಣ್ತಿತ್ತು. ಒಂದು ವಿಚಿತ್ರವಾದ ಮೌನ ಅಲ್ಲೆಲ್ಲ ಕಡೆನೂ ಹರಡ್ಬಿಟ್ಟಿತ್ತು. ಅಲ್ಲಿ ಶಿಥಿಲವಾದ ಕಟ್ಟಡಗಳು ಮತ್ತು ನಿರ್ವಹಿಸಕ್ಕೆ ಸಾಧ್ಯವಾಗದೇ ಇರುವಂತಹ ರಸ್ತೆಗಳಿಂದ ತುಂಬಿತ್ತು. ಕಟ್ಟಡಗಳು ಕಪ್ಪು ಹೊಗೆಯನ್ನು ಹೊರಸೂಸ್ತಾ ಇದ್ವು. ಆದಾಗ್ಯೂ ಕೂಡ ನಾವು ಯಾವಾಗಲೂ ಕೇಳ್ತಿದ್ವಲ್ಲ ಯಮರಾಜ್ಯದ ವಿವರಣೆ, ಆ ಪ್ರಕಾರ ಅಲ್ಲಿ ಏನೂ ಇರಲಿಲ್ಲ. ರಕ್ತದ ನದಿ ಇರಲಿಲ್ಲ. ಜನರ ಆತ್ಮಗಳನ್ನು ಬಿಸಿ ಎಣ್ಣೆಯಲ್ಲಿ ಸುಡುವಂಥ ಪಾತ್ರೆಗಳು ಕೂಡ ಅಲ್ಲಿ ಇರಲಿಲ್ಲ. ಭಯಾನಕ ವಿಗ್ರಹಗಳಿರಲಿಲ್ಲ. ಬೆಂಕಿಯ ಗುಂಡಿಗಳು ಇರಲಿಲ್ಲ. ಕೆಲವಾರು ಸೈನಿಕರು ಮತ್ತೊಂದು ಪ್ರವೇಶ ದ್ವಾರವನ್ನು ಕಾಯ್ತಾ ಇರೋದನ್ನು ನಾವು ನೋಡಿದ್ವಿ. ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ನಾವು ಅವ್ರ ಮೇಲೆ ದಾಳಿ ಮಾಡಿದ್ವಿ. ಏನಾಗ್ತಿದೆ ಅಂತ ಅವ್ರು ತಿಳ್ಕೊಳ್ಳೋಕ್ಕೆ ಮೊದಲನೇ ನಾವು ಅವರ ಶಿರಚ್ಛೇದನ ಮಾಡಿದ್ವಿ. ಪ್ರಹಸ್ತ ಒಬ್ಬ ಸೈನಿಕನನ್ನು ಹಿಡ್ಕೊಂಡ. ಯಮ ಎಲ್ಲಿದ್ದಾನೆ ಹೇಳು ಅಂತ ಕೇಳ್ದ. ಆತ ನೆಲದಿಂದ ಎತ್ತರದಲ್ಲಿದ್ದ ಒಂದು ಅರಮನೆ ಕಡೆ ತೋರಿಸ್ದ. ಮತ್ತು ಪ್ರಹಸ್ತ ಆತನ ಮುಖವನ್ನು ಆನಂತರ ಇರಿದು ಕೊಂದ. ನಾವೀಗ ಅರಮನೆ ಕಡೆಗೆ ನಡೀತಾ ಇದ್ವಿ. ಅರಮನೆಗೆ ಹೋಗೋ ದಾರಿ ಕೂಡ ಕಷ್ಟಕರವಾಗಿತ್ತು. ಆಗ ಅಜ್ಜ ಹೇಳಿದ್ರು, ಈ ಅರಮನೆಯನ್ನು ಕೂಡ ಸಹ ದಾನವಮಯ ನಿರ್ಮಾಣ ಮಾಡಿರೋದು ಅಂತ. ನಾನು ಈಗ ಮನಸ್ಸಿನಲ್ಲೇ ಮಯ ಅಂದರೆ ನನ್ನ ಮಾವನನ್ನು ಹೃದಯದಲ್ಲೇ ಪ್ರಶಂಸೆ ಮಾಡ್ತಾ ಹೋದೆ. ಇಂತಹ ಪಂಜರ ಸ್ಥಳದಲ್ಲಿ ಅಂತಹ ಭವ್ಯವಾದ ರಚನೆಯನ್ನು ನಿರ್ಮಿಸಿದನಲ್ಲ ಮಯ, ಎಷ್ಟು ಯಶಸ್ವಿಯಾಗಿದ್ದಾನಲ್ವ, ಅದ್ಭುತ ಅಂತ ನಾನು ಮೆಚ್ಚುಗೆಯಿಂದ ಪಿಸುಗುಡಿದೆ. ಆಗ ಇದಕ್ಕಿದ್ದ ಹಾಗೆ ಭೂಕುಸಿತದ ಸದ್ದು ಕೇಳಿಸ್ತು. ಅಂದರೆ ಯಮನ ಸೈನ್ಯ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ನನಗೆ ಅರಿವಾಯಿತು. ಈಗ ನಾವು ಜಾಗರೂಕರಾದ್ವಿ. ಸೂರ್ಯ ಇನ್ನೇನು ಮುಳುಗೋಕ್ಕೆ ಸಮಯದಲ್ಲಿ ಇದ್ದ. ಕತ್ತಲು ನಿಧಾನವಾಗಿ ಆಕಾಶವನ್ನು ಆಕ್ರಮಿಸ್ತಾ ಇತ್ತು. ಆಕ್ರಮಣಕಾರಿ ಸೈನ್ಯದ ಚಲನವಲನಗಳನ್ನು ಅಂದಾಜು ಮಾಡ್ತಾ ನಾನು ಎಲ್ಲರಿಗೂ ಎಲ್ಲ ಕಡೆ ಹರಡ್ಕೊಂಡು ಕೂತ್ಕೊಳ್ಳಿ, ಒಂದೇ ಕಡೆ ಇರೋದು ಬೇಡ ಅಂತ ಸೂಚಿಸಿದೆ. ಅಲ್ಲಲ್ಲೇ ಇದ್ದ ಬಂಡೆಗಳ ಹಿಂದೆ ಅಡಗಿಕೊಂಡು ನಾವು ಶತ್ರುಗಳಿಗೋಸ್ಕರ ಕಾಯ್ತಾ ಇದ್ವಿ. ಸೈನ್ಯ ಸಮೀಪಿಸ್ತಾ ಇರೋದನ್ನು ನಾವು ನೋಡ್ತಾನೆ ಎರಡೂ ಕಡೆಯಿಂದ ಸೈನಿಕರ ಮೇಲೆ ದಾಳಿ ಮಾಡಿದ್ವಿ. ಯಮನಿಗೋಸ್ಕರ ಹೋರಾಡ್ತಿದ್ದ ಎಲ್ಲ ಸೈನಿಕರನ್ನು ಕೊಂದ್ವಿ ಮತ್ತು ಅರಮನೆ ಕಡೆಗೆ ಮೆರವಣಿಗೆಯಲ್ಲಿ ಹೋಗೋಕ್ಕೆ ಪ್ರಾರಂಭ ಮಾಡಿದ್ವಿ. ಅರಮನೆಗೆ ಹೋಗೋ ದಾರಿಯಲ್ಲಿ ಹಲವಾರು ಗುಹೆಗಳನ್ನು ನೋಡಿದ್ವಿ. ಅವುಗಳಿಗೆ ದೊಡ್ಡ ಬಂಡೆಗಳನ್ನು ಮುಚ್ಚಲಾಗಿತ್ತು. ಸೇನಾಪತಿಗಳೇ, ಈ ಗುಹೆಗಳನ್ನು ಯಾಕೆ ಮುಚ್ಚಿದ್ದಾರೆ? ಅವುಗಳಲ್ಲಿ ಒಂದನ್ನು ತೆರೀರಿ ಅಂತ ನಾನು ಆ ಪ್ರದೇಶವನ್ನು ನೋಡ್ತಾ ಹೇಳಿದೆ. ಪ್ರಹಸ್ತ ಮತ್ತು ಕುಂಭಕರ್ಣ ಒಂದು ಗುಹೆಯನ್ನು ತೆರೆದ್ರು. ಅಲ್ಲಿ ಏನಿತ್ತು ನಾಳೆ ನೋಡೋಣ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.